ಎಸ್ ನಮಸ್ತೆ ಸ್ನೇಹಿತರೆ. ಇವತ್ತು ನಾವು ಏನು ಕರ್ನಾಟಕದ ಏನು ಪ್ರಸಿದ್ಧ ಕ್ಷೇತ್ರ ಅಂತ ಮಡಿಕೇರಿ ಭಾಗಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆಗೆ ಸೈಯದ್ ರಜಾಕ್ ಸರ್ ಇದ್ದಾರೆ, ಅದೇ ಅಕ್ರಮ್ ಸರ್ ಇದ್ದಾರೆ, ಹಾಗೆ ನಮ್ಮ ನಲ್ಮೆಯ ಮಲ್ಲೇಶಪ್ಪ ಸರ್, ನಮ್ಮ ನಟ್ಟುಬಾಯ್ ಚೌಹಾಣ್ ಸರ್ ಅವರೇ ಇದ್ದಾರೆ, ಹಾಗೆ ನಮ್ಮ ಟೈಗರ್ ಪ್ರಭಾಕರ್ ಸರ್ ಇದ್ದಾರೆ, ಸೊ ಹಾಗೆ ನಮ್ಮ ರಘು ಸರ್ ಇದ್ದಾರೆ. ಓಕೆ ಸ್ನೇಹಿತರೆ, ಇಲ್ಲಿ ನಾವು ಫಸ್ಟ್ ಸ್ಟೆಪ್ ನಮ್ಮ ಮಲ್ಲೇಶಪ್ಪ ಸರ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ತಂಬಾಕಿಗೆ ನಮ್ಮ ಏನು ಸೈಯದ್ ಸರ್ ಮೂಲಕ ಬಂದಾಗ ಬೆಳವಣಿಗೆ ಏನಿತ್ತು, ನಿಮಗೆ ಏನು ಅನಿಸ್ತು ಸರ್, ಅದನ್ನ ಸ್ವಲ್ಪ ಹೇಳಿ ಸರ್. ಇವ್ರು ಬಂದಾಗ ಇಲ್ಲಿ ಹೇಗಿತ್ತು ಸರ್ ಗಿಡ? ಬಂದಾಗ ಅಷ್ಟೊಂದು ಡೆವಲಪ್ಮೆಂಟ್ ಆಗಿತ್ತಿಲ್ಲ. ಇವ್ರು ಬಂದಾಗ ಈ ಔಷಧಿ ಕೊಟ್ರು ನಮ್ಗೆ. ಈ ಔಷಧಿ ಕೊಟ್ಟ ಮೇಲೆ ನಮ್ಗೆ ಬಾರಿ ಇಂಪ್ರೂವ್ ಆಗಿದೆ ಗಿಡ, ಪರವಾಗಿಲ್ಲ ಸರ್. ಈಗ ಕಳೆದ ವರ್ಷಕ್ಕೂ ಇಲ್ಲಿ ತೋರಿಸಿ ಸರ್, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೇಗಿದೆ ಸರ್? ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ 80% ನೀವು ಡೆವಲಪ್ಮೆಂಟ್ ಇದೆ. ಓಕೆ 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 ಸ್ನೇಹಿತರೆ, ಇಲ್ಲಿ ನೋಡಿ, ಈ ಒಂದು ಎಲೆ ತಂಬಾಕಲ್ಲಿ ಯಾವತ್ತೂ ನಾವು ಇಂಪಾರ್ಟೆಂಟ್ ಆಗಿ ನೋಡೋದು ಆ ತಂಬಾಕಿನ ಎಲೆ ಹೆಂಗ್ ಬಂದಿದೆ, ಅದು ಎಷ್ಟು ದಪ್ಪ ಇದೆ. ಯಾಕಂತ ಹೇಳಿದ್ರೆ ತಂಬಾಕಲ್ಲಿ ವೆಯ್ಟ್ ಬರಬೇಕು ಸ್ನೇಹಿತರೆ, ಎಲೆ ಅಗ್ಲ ಬರಬೇಕು, ಜೊತೆಗೆ ಪಂಚಿಂಗ್ ಮಾಡ್ತಾರೆ. 5 ಎಲೆ ಹಾಕ್ಬೇಕಾಯ್ತದು, 6 ಎಲೆ ಹಾಕ್ಬೇಕಾಗಿತ್ತು. ಒಂದು ಎಲೆ ಏನ್ ಬಂದಿದೆ, ಇದು ಅವ್ರು ಕಳೆದ ವರ್ಷ ಬಂದಂತ 5 ಎಲೆಗೆ ಅಂದ್ರೆ 5 ಎಲೆ ಹಾಕ್ಬೇಕಿತ್ತು. ಅಂಥದ್ರಲ್ಲಿ ಇದು ಒಂದೇ ಎಲೆ ಬಂದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ರಿಸಲ್ಟನ್ನು ನಾವು ಇವತ್ತು ಈ ಭಾಗ ಕೊಡಿ ಸರ್, ತೋರಿಸಿ ಸರ್, ಎಲ್ಲ ನೋಡ್ತೇವೆ. ಆ ಗಿಡ ತೋರಿಸಿ, ಹಂಗೆ ಓಕೆ ಬನ್ನಿ. ಎಸ್, ಸೊ ಈ ಒಂದು ಗ್ರೋತ್ ಅಂತ ಹೇಳಿದ್ರೆ ಇನ್ನು ಅವರಿಗೆ ಇಲ್ಲಿ ಎಂಟ್ರಿ ಆಗೋಕ್ಕೆ ಆಗಲ್ಲ, ಆ ಥರ ಒಂದು ಗ್ರೋತ್ ಬರ್ತದೆ. ಮತ್ತು ಎಲೆಯ ವೆಯ್ಟನ್ನು ನೀವು ಈ ಅಡಿಭಾಗಕ್ಕೆ ಯಾವತ್ತು ನಾವು ಕೈ ಇಟ್ಟು ನೋಡಬೇಕಾಗತ್ತೆ. ಈ ಎಲೆಗಳಲ್ಲಿ ನೋಡಿ, ಇದು ನಿಂಗೆ ಹಿಡಿದ್ರೆ ಅಲ್ವಾ ಸರ್, ಹಿಂಗೆ ನಾವು ಯಾವತ್ತು ತಂಬಾಕಲ್ಲಿ ನೋಡೋದು ಈ ವೆಯ್ಟನ್ನು. ಈ ವೆಯ್ಟ್ ನೋಡಿ ಸರ್, ಇಲ್ಲಿ ಬೆಂಡ್ ಆಗ್ತಿದೆ ಅಂತ ಹೇಳಿದ್ರೆ ಅದರ ತಲೆ ತೂಗುವಷ್ಟು ವೆಯ್ಟ್ ಇದೆ. ಯಾವತ್ತು ತಂಬಾಕಲ್ಲಿ ಏನಾಗುತ್ತೆ ಅಂದರೆ ಕೊನೆ ಭಾಗಕ್ಕೆ ಹೋಗ್ತಾ ಅದ್ರ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಎಲೆಗಳ ಭಾಗ. ಯಾಕಂತ ಹೇಳಿದ್ರೆ ಪೋಷಕಾಂಶ ಇಲ್ಲಿ ತನಕ ಬರೋದ್ರೊಳಗೆ ಶಾರ್ಟೇಜ್ ಆಗುತ್ತೆ. ಬಟ್ ಒಂದೇ ಒಂದು ಸ್ಟಿಮ್ರಿ ಸ್ಪ್ರೇದಲ್ಲಿ ಈ ವೆಯ್ಟ್ ಕೊಡ್ತಾ ಇದೆ. ಹೌದಾ ಸರ್ ರಜಾಕ್ ಸರ್? ಹೌದು. ಸೊ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ನಮ್ಗೆ ಈ ಭಾಗದಲ್ಲಿ ಅವಕಾಶ ಕೊಟ್ಟಂಥ ರಜತ್ ಸರಿಗೆ ಸೊ ಒಂದು ಧನ್ಯವಾದ ಹೇಳೋಣ. ಸೊ ಈ ರಿಸಲ್ಟನ್ನು ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅವರಿಗೆ, ಯಾಕಂತ ಹೇಳಿದ್ರೆ ಈ ಒಂದು ದೇಶದಲ್ಲಿ ರೈತ ಗೆದ್ದ ಅಂತ ಹೇಳಿದ್ರೆ ಇಡೀ ದೇಶ ಗೆಲ್ಲುತ್ತೆ. ಹಾಗಾಗಿ ರೈತನೇ ಇವತ್ತು ಈ ದೇಶದ ಬೆನ್ನೆಲುಬು. ಅಂಥ ರೈತರ ಜೊತೆ ನಾವಿದ್ದೀವಿ ಅಂತ ಅವಕಾಶ ಕೊಟ್ಟಂಥ ಇಬ್ಬರು ರೈತರ ಮಹನೀಯರಿದ್ದಾರೆ. ನಮ್ಮ ಏನು ಸೈಯದ್ ಸರಿಗೆ, ರಜಾಕ್ ಸರಿಗೂ ಮತ್ತು ಸೈಯದ್ ಸರಿಗೂ ಧನ್ಯವಾದ ಹೇಳ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು.